ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್. ರಾಧಾ ಸುರಭಿ ಗೋಮಂದಿರದ ವತಿಯಿಂದ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಗೋ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳುವ. ಗೋ ಒಂದು, ನಾನು ಮೊದಲೇ ಹೇಳಿದೆ, ಗೋವು ಒಂದು ಚಲ್ತಾ ಫಿರ್ತಾ ದೇವಾಲಯ ಅಥವಾ ನಡೆದಾಡುವ ಔಷಧಾಲಯ ಅಥವಾ ನಡೆದಾಡುವ ದೇವಾಲಯ ಅಂತ ನಾವು ಹೇಳ್ತೇವೆ. ಗೋಮೂತ್ರದಿಂದ ಅನೇಕ ಪ್ರಕಾರದ ರೋಗಗಳು, ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಮೆಂಚಿಗೆ, ಪ್ರತಿಯೊಂದು ದಿವ್ಯ ಔಷಧಿ ಅದು, ಪಂಚಗವ್ಯ. ಹಾಗೆ ಗೋವು ಯಾವುದು ಹಾಕಬೇಕು? ದೇಶಿ ದನ, ಊರಿನ ದನ, ಮಲೆನಾಡು ಗಿಡ್ಡ. ಇಲ್ಲಿ 30 ಪ್ರಕಾರದ ದನಗಳಿವೆ. ಅದರಲ್ಲಿ ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ಇರುವಂಥದ್ದು ಮಲೆನಾಡು ಗಿಡ್ಡ ದನ. ಸೌತ್ ಕೇಂದ್ರದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗ ಇದು. ಅಲ್ಲಿ ಸೌತ್ ಕೇಂದ್ರ ಅಂತ ಹೇಳ್ತದೆ. ಅಲ್ಲಿ ಮಲೆನಾಡು ಗಿಡ್ಡ ವಿಶೇಷ ತಳಿಯ ಗುಡ್ಡೆಗಾಡಲ್ಲಿ ಮೇದು ಉತ್ತಮವಾದಂಥ ಆ ಗಿಡಮೂಲಿಕೆಗಳುಳ್ಳಂಥ ಒಂದು ಹುಲ್ಲುಗಳನ್ನು ಮೇದು ಪೌಷ್ಟಿಕ ಮತ್ತು ಔಷಧಿಯುಕ್ತ ಹಾಲು, ಗೋಮೂತ್ರ ಕೊಡುವಂಥದ್ದು ಹಸು ಮಲೆನಾಡು ಗಿಡ್ಡ. ಆ ಮಲೆನಾಡು ಗಿಡ್ಡದ ಅದು ಗುಡ್ಡೆಯಲ್ಲಿ ಮೇಯುವಾಗ, ಉದಾಹರಣೆಗೆ ನಾವು ಗುಡ್ಡೆಯಲ್ಲಿ ಬಿಡ್ತೇವೆ. ಆ ಗುಡ್ಡೆಯಲ್ಲಿ ಹೋದಾಗ ಅದರಲ್ಲಿ ಒಂದು ಹಂಪಿದೆ, ಸೂರ್ಯಕೇತು ನಡಿ ಅಂತ. ಊರಿನ ದನ ಅಂದರೆ ದೇಶಿ ದನ ತಳಿಗಳಲ್ಲಿ ಭುಜ ಮತ್ತು ಗಂಗೆ ತೊಗಲು ಮತ್ತು ಅದರ ಬಾಲದಲ್ಲಿ ಒಂದು ವಿಶೇಷವಾದಂಥ ಒಂದು ಸುಂದರತೆ, ಒಂದು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತದೆ. ಅದು ನೋಡಲಿಕ್ಕೂ ಸುಂದರನೇ ಆ ದನ. ಜರ್ಸಿ ಹಾಗೆ ಅಲ್ಲ ಅಥವಾ ವಿದೇಶಿ ಬ್ರೀಡಿನ ಹಾಗೆ ಅಲ್ಲ. ವಿದೇಶಿ ಬ್ರೀಡಿನ ಯಾವುದೇ ವಸ್ತು ಆಗಲಿ ಅದು ನಮಗೆ ಒಳ್ಳೆಯದಲ್ಲ, ಶರೀರಕ್ಕೂ ಒಳ್ಳೆಯದಲ್ಲ, ಅಥವಾ ಭೂಮಿಗೂ ಒಳ್ಳೆಯದಲ್ಲ. ಅದರ ಗೋಮೂತ್ರ ಇರಲಿ, ಗೋಮಯ ಇರಲಿ, ಅಥವಾ ಹಾಲು, ತುಪ್ಪ, ಮೊಸರು, ಬೆಣ್ಣೆ ಯಾವುದೇ ಇರಲಿ. ಅದು ಇದು ದೇಶಿ ತಳಿಯ ಏನು ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಅದೆಲ್ಲ ಗೋಮೂತ್ರ, ಗೋಮಯದಲ್ಲಿ ಔಷಧಿಯುಕ್ತವಾಗುತ್ತದೆ. ಅದು ನಮ್ಮ ದೈನಂದಿನ ಜೀವನದಲ್ಲಿ ಸಾವಿರಾರು ವರ್ಷಗಳಿಂದ, ಲಕ್ಷಗಟ್ಟಲೆ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಬರ್ತದೆ. ಪೂಜಾ ಪದ್ಧತಿಯಲ್ಲಿ, ಪೂಜಾ ವಿಧಾನಗಳಲ್ಲಿ ಇರಲಿ, ಅಥವಾ ಯಾವುದೇ ಒಂದು ಪವಿತ್ರ ಕಾರ್ಯಗಳಲ್ಲಿರಲಿ, ಅದರಲ್ಲಿ ಗೋಮೂತ್ರ, ಗೋಮಯ, ಪಂಚಗವ್ಯ ಬೇಕೇ ಬೇಕು. ಇಲ್ಲದ್ರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾರ್ಯಗಳು. ಇವನ್ನು ನೀವು ಯಾಗಯಜ್ಞಕ್ಕೆ ಕೂತ್ಕೊಳ್ಬೇಕಾ, ಪೂಜೆಗೆ ಕೂತ್ಕೊಳ್ಬೇಕಾ, ಆಗ ನಾವು ಪಂಚಗವ್ಯದ ಬಳಕೆಯನ್ನು ಮಾಡ್ತೇವೆ, ಗೋಮಯ ಸಾರಿಸ್ತೇವೆ. ಇದು ಗೋಮಯದಲ್ಲಿ ತುಂಬ ಶಕ್ತಿ ಇದೆ. ನಾವು ಒಂದೊಂದು ಪಂಚಗವ್ಯದ ಒಂದೊಂದು ವಿಷಯವನ್ನು ತಗೊಳ್ತಾ ಮುಂದಕ್ಕೆ ನಾವು ಅದರ ವಿಡಿಯೋವನ್ನು ಮಾಡ್ತೇವೆ. ಇವತ್ತು ನಾವು ಅದರ ಔಷಧಿ ಮತ್ತು ಅದರ ಆ ಗೋವಿನ ಒಂದು ಆ ಭುಜದ ಬೆನ್ನಲ್ಲಿರುವಂಥ ಸೂರ್ಯಕೇತು ನಾಡಿ ಏನಿದೆ, ಅದು ಆ ಸೂರ್ಯಕೇತು ನಾಡಿ ಅದು ಗುಡ್ಡೆಯಲ್ಲಿ ಮೇಯುವಾಗ, ಗುಡ್ಡದಲ್ಲಿ ಮೇಯುವಾಗ ಸೂರ್ಯನಿಂದ ಬರುವಂಥ ಕಿರಣ ಏನಿದೆ, ಆ ಸೂರ್ಯದಲ್ಲಿ 7 ಕಿರಣಗಳ ಇದಿದೆ, 7 ಕಿರಣಗಳು ಬೀಳ್ತದೆ ಅಂತ ನಾವು ಹೇಳ್ತೇವೆ. ವೇದಗಳಲ್ಲಿ ಹಾಗೆ ಹೇಳಿದೆ. ಆರೋಗ್ಯಂ ಭಾಸ್ಕರದಿಚ್ಛೇತ್ ಅಂತ, ಸೂರ್ಯನಿಂದಲೇ ಆರೋಗ್ಯ ಬರುವುದು ಅಂತ. ನಾವೀಗ ಬೆಳಿಗ್ಗೆ ಎದ್ದು ನಾವು ನೋಡ್ತೇವೆ, ಬೆಳಿಗ್ಗೆ ಎದ್ದು ನಾವೆಲ್ಲರೂ ಸೂರ್ಯನಿಗೆ ಅರ್ಘ್ಯ ಕೊಡ್ತೇವೆ. ಆ ಸೂರ್ಯ ಅರ್ಘ್ಯ ಕೊಡುವಾಗ ಅದರಿಂದ ಬರುವಂಥ ನೀರು ಏನಿದೆ, ಆ ನೀರಿನ ಮೂಲಕ ನಾವು ಸೂರ್ಯನನ್ನು ನೋಡೋದ್ರಿಂದ ಅಲ್ಲಿರುವಂಥ ಕಿರಣಗಳಿಂದ ರಿಫ್ಲೆಕ್ಟ್ ಆಗ್ತದೆ. ನಮ್ಮ ಶರೀರದಲ್ಲಿರುವಂಥ ಆ ಕಲರ್ ಏನ್ಸ್, 7 ಕಲರ್ಸ್ ಅದು ನಮ್ಮ ಶರೀರಕ್ಕೆ ಬರ್ತದೆ, ತತ್ವಗಳು ಅದು. ಅದರಲ್ಲಿ ತುಂಬ ಅನೇಕ ಪ್ರಕಾರದ ತತ್ವಗಳು ಇವೆ. ಏನು ಹೇಳ್ತಾರೆ, ಆಟಮ್ಸ್, ಅದು ನಮಗೆ ಸಿಗ್ತದೆ. ಶರೀರಕ್ಕೆ ಬೇಕಾಗಿರುವಂಥ ಆ ತತ್ವಗಳು ನಮಗೆ ಸಿಗ್ತದೆ, ಪೂರ್ತಿ ಆಗ್ತದೆ ಅದರಲ್ಲಿ. ಹಾಗೆ ಭೂಮಿಯಲ್ಲಿಯೂ ಅದು ಆ ಕಿರಣಗಳು ಬಿದ್ದಾಗ ಅದು ಆ ಕಿರಣಗಳಿಂದ ಭೂಮಿಯಲ್ಲಿ ಒಂದು ಪ್ರಕಾರದ ಪ್ರಕ್ರಿಯೆ ಆಗ್ತದೆ. ಆ ಪ್ರಕ್ರಿಯೆಯಿಂದ ಧಾತುಗಳ ಪರಿವರ್ತನೆ ಆಗ್ತದೆ ಅಂತ ಮಾಡರ್ನ್ ಸೈನ್ಸ್ ಹೇಳ್ತದೆ, ವೈದಿಕ ಸೈನ್ಸಲ್ಲಿ ಹೇಳಿದೆ. ಹಾಗೆ ಆ ಧಾತುಗಳ ಪರಿವರ್ತನೆ ಆಗ್ತದೆ. ಇಲ್ಲಿ ಒಂದು ವಿಷಯ, ಅದು ಆ ಕಿರಣಗಳು ಗೋವುಗಳು ಮೇಯುವಾಗ ಸಹಜವಾಗಿ ಗೋವುಗಳಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಆ ಭಗವಂತನೇ ರಚಿಸಿದಂಥ ಗೋವಿನ ಆ ಮೈಯಲ್ಲಿ ಒಂದು ಪ್ರಕಾರದ ಸೂರ್ಯಕೇತು ನಾಡಿ ಇದೆ. ಆ ನಾಡಿಯಿಂದ ಆ ನಾಡಿಯ ಸೂರ್ಯನ ಕಿರಣಗಳು ಬಿದ್ದಾಗ ಆ ಸೂರ್ಯನಲ್ಲಿರುವಂಥ ಏನು ತತ್ವ ಇದೆ, ಅದರಲ್ಲಿರುವಂಥ ಏನು ಜಿಂಕ್ ಇರಲಿ, ಕಾಪರ್ ಇರಲಿ, ಧಾತುಗಳಿರಲಿ, ಅದರ ಪರಿವರ್ತನೆಯಾಗಿ ಅದು ಹಾಲಿನಲ್ಲಿ, ತುಪ್ಪದಲ್ಲಿ, ಮೊಸರಲ್ಲಿ, ಗೋಮೂತ್ರದಲ್ಲಿ, ಗೋಮಯದಲ್ಲಿ ನಮಗೆ ಸಿಗ್ತದೆ.
ಅದನ್ನು ನಾವು ಸ್ವೀಕರಿಸಿದಾಗ ಅದರ ಒಟ್ಟಿಗೆ ನಮಗೆ ಎಲ್ಲ ತತ್ವಗಳು ನಮಗೆ ಸಿಗ್ತದೆ. ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ, ಗರುಡ ಪುರಾಣದಲ್ಲಿಯೂ ಹೇಳಿದೆ. ಬ್ರಹ್ಮದೇವರು ಶಿವನಿಗೆ ಹೇಳ್ತಾರೆ, ಯಾವ ವ್ಯಕ್ತಿ ಪಂಚಗವ್ಯವನ್ನು ಸ್ವೀಕಾರ ಮಾಡ್ತಾನೆ ಅವನಿಗೆ ಬಹಿರಂಗ ಅಂದರೆ ಶಾರೀರಿಕವಿರುವಂಥ ರೋಗ, ಮಾನಸಿಕ ರೋಗ, ಅಂತರಂಗ ರೋಗ, ಇದು ಎರಡೂ ನಾಶ ಆಗ್ತದೆ, ಪಾಪನೂ ನಾಶ ಆಗ್ತದೆ ಅಂತಲ್ಲಿ ಹೇಳಿದೆ. ಇದು ಬ್ರಹ್ಮನೇ ಹೇಳಿದಂಥ ಇದು ಮಾತು. ಆದ್ದರಿಂದ ಈ ವಿಷಯವನ್ನು ನಾವು ನೋಡಬೇಕು. ಗೋವಿನಲ್ಲಿ ಅಷ್ಟೆಲ್ಲ ಶಕ್ತಿಯುಕ್ತವಾದಂಥ, ಔಷಧಿಯುಕ್ತವಾದಂಥ ಆ ವಸ್ತು ಇರುವಾಗ ನಾವು ಅದನ್ನು ಬಳಸದಿದ್ದರೆ ನಮ್ಮ ಉಪಯೋಗಕ್ಕೆ, ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಔಷಧಿಗಳನ್ನು ಬಳಸದಿದ್ದರೆ ನಮ್ಮದು ತಪ್ಪು. ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಕಡೆ ಗೋವಿನ ವಧೆ ಆಗ್ತಾಯಿದೆ, ಗೋವು ಹತ್ಯೆ ಆಗ್ತಾಯಿದೆ, ಗೋವಿನ ಬ್ರೀಡ್ ಚೇಂಜ್ ಆಗ್ತದೆ. ಹೆಚ್ಚಿನವರು ಜೆರ್ಸಿ ಬ್ರೀಡ್ ತಗೊಳ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಬ್ರೀಡ್ಗಳನ್ನು ಹೈಬ್ರಿಡ್ ಮಾಡಿ ಅದನ್ನು ತಗೊಳ್ತಾ ಇದ್ದಾರೆ. ಹೈಬ್ರಿಡ್ ಅಂತೂ ದೊಡ್ಡ ಇದಾಗ್ತದೆ, ತಳಿಗಳ ಚೇಂಜ್ ಆಗುವುದು. ಅದು ತರಕಾರಿಯಲ್ಲಿರಲಿ, ಫ್ರೂಟ್ಸ್ಗಳಲ್ಲಿರಲಿ, ಪ್ರತಿಯೊಂದು ಹುಲ್ಲುಗಳಲ್ಲಿರಲಿ, ಪ್ರತಿಯೊಂದರಲ್ಲಿ ಅದು ಹೈಬ್ರಿಡ್ ಆಗ್ತಾ ಹೋಗ್ತದೆ. ಒಂದು ವೇಳೆ ಹೀಗೆ ಮುಂದುವರಿದರೆ ಮನುಷ್ಯರಲ್ಲಿಯೂ ಹೈಬ್ರಿಡ್ ಆಗ್ತದೆ. ಈಗಲೂ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಹೈಬ್ರಿಡ್ ಆಗಬಾರ್ದು. ಅದು ಏನು ಬ್ರಹ್ಮನಿಂದ ಬಂದಂಥ ಬೀಜ ಇದೆ ಅದು ಹಾಗೆ ಬರಬೇಕು. ಹಾಗೆ ಗೋವುಗಳನ್ನು ಉಳಿಸಬೇಕು. ಆ ಗೋವುಗಳನ್ನು ಉಳಿಸುವುದು ಹೇಗೆ ಅಂತ ಹೇಳಿದರೆ, ಇಲ್ಲಿ ನಾವು ರೈತರ ಹತ್ರ ಗೋವುಗಳನ್ನು ಉಳಿಸ್ಬೋದು. ರೈತರು ಗೋವುಗಳನ್ನು ಉಳಿಸಲಿಕ್ಕೆ ಸಾಧ್ಯ. ಅದರಿಂದ ರೈತರು ಉಳಿಸಲಿಕ್ಕೆ ಹೇಗೆ ಸಾಧ್ಯ? ರೈತರು ನಾವು ಅವರಿಗೆ ಹೇಳಿದರೆ ಅವರು ಸಾಕೋದಿಲ್ಲ. ನೀವು ಗೋವು ಸಾಕಿ, ಅದರಲ್ಲಿ ದೇವತೆ ಇದೆ, 33 ಕೋಟಿ ದೇವರಿದ್ದಾರೆ, ನೀವು ಪುಣ್ಯ ಬರ್ತದೆ, ಅದೆಲ್ಲ ಹೇಳಿದರೆ ಸಾಕೋದಿಲ್ಲ ಅವರು. ಯಾಕೆಂದರೆ ಅವರಿಗೂ ಹಣ ಬೇಕು. ಎಲ್ಲರೂ ಇವತ್ತು ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ನಾವು ಒಂದಷ್ಟು ಆ ಗೋವಿನ ಉತ್ಪಾದನೆಗಳನ್ನು ಮಾಡಲಿಕ್ಕೆ ಹೇಳಿದರೆ ಅವರು ಅದನ್ನು ಗೋವನ್ನು ಸಾಕ್ತಾರೆ. ಅದರಲ್ಲಿ ಇನ್ನೂ ಒಂದಷ್ಟು ಗೋಮಯದಲ್ಲಿ, ಗೋಮೂತ್ರದಲ್ಲಿ, ಹಾಲಿನಲ್ಲಿ, ತುಪ್ಪದಲ್ಲಿ, ಮೊಸರಲ್ಲಿ, ಮಜ್ಜಿಗೆಯಲ್ಲಿ ಇಷ್ಟು ಉತ್ಪತ್ತಿ ಆಗ್ತದೆ ಅಂತ ಹೇಳಿದರೆ ಅವರು ಸಾಕ್ತಾರೆ. ಉದಾಹರಣೆಗೆ ಗೋಮೂತ್ರಕ್ಕೆ 100 ರೂಪಾಯಿ ಕಿಲೋ ಅಂತ, ಲೀಟ್ರ್ ಅಂತ ಹೇಳಿದರೆ ಎಲ್ಲರೂ ಸಾಕ್ತಾರೆ. ಗೋಮಯಕ್ಕೆ 25-30 ರೂಪಾಯಿ ಕಿಲೋ ಅಂತ ಹೇಳಿದರೆ ಎಲ್ಲರೂ ಸಾಕ್ತಾರೆ. ಹಾಲಿನಷ್ಟೇ ಒಂದು ರೇಟು ಬಂತು. ಅದರಿಂದ ಇಂಥ ವ್ಯವಸ್ಥೆಗಳನ್ನು ನಮ್ಮ ಗೋಶಾಲೆಗಳಿಂದ ಮಾಡ್ತಾಯಿದ್ದೇವೆ. ನಾವು ಟ್ರೈನಿಂಗು ಕೊಡ್ತೇವೆ ಅದಕ್ಕೆ. ಕೆಲವು ಗೋಶಾಲೆಗಳಲ್ಲಿ ನಾವು ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಿ ಅವರು ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ನಾವು ಅದನ್ನು ಮಾರುಕಟ್ಟೆಗೆ ಇಳಿಸ್ತೇವೆ. ಹಾಗೆ ನಾವು ಇಲ್ಲಿ ಒಂದಷ್ಟು ಉತ್ಪನ್ನಗಳು, ಸುಮಾರು 35-40 ಪ್ರಕಾರದ ಉತ್ಪನ್ನಗಳನ್ನು, ಗೋ ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ. ಅದು ದೈನಂದಿನ ಜೀವನದಲ್ಲಿ ಇರಲಿ, ಮನೆಯ ಕ್ಲೀನಿಂಗ್ ಯೂಸ್ಗೆ ಇರಲಿ, ಅಥವಾ ಪೈಂಟ್ ಮಾಡ್ತೇವೆ ನಾವು, ಅದು ಇರಲಿ, ಅಥವಾ ಪೂಜಾ ವಿಧಿಯಲ್ಲಿ ಇರಲಿ, ಶರೀರಕ್ಕೆ ರೋಗಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಲ್ಲಿ ಅದನ್ನೆಲ್ಲ ಈ ಗೋಶಾಲೆಯಲ್ಲಿ ಮಾಡ್ತೇವೆ. ಮತ್ತು ತುಂಬ ಜನರಿಗೆ ಟ್ರೈನಿಂಗು ಕೊಡ್ತೇವೆ. ಹಾಗೆ ಇದರಲ್ಲಿ ನೋಡಿ, ಇವತ್ತು ನಾವು ಒಂದು ದಂತಮಂಜನ ನಾವು ನೋಡ್ಬೋದು. ನೋಡಿ, ಇದು ರಾಧಾಸುರಭಿ ಗೋಮಂದಿರದಲ್ಲಿ ಮಾಡಿದಂಥ ದಂತಮಂಜನ. ಇದರಲ್ಲಿ ಸುಮಾರು 12 ಪ್ರಕಾರದ ಗಿಡಮೂಲಿಕೆಗಳನ್ನು ಹಾಕಿದ್ದಾರೆ. ಮೊದಲೆಲ್ಲ ದಂತಮಂಜನದಲ್ಲಿ ಉಪ್ಪು ಮತ್ತು ಮಸಿಯಲ್ಲಿ ಹಲ್ಲು ಉಜ್ತಾ ಇದ್ದರು ಭಾರತೀಯರು. ಹೆಚ್ಚಿನವರು ನಾರ್ತಿನಿಂದ ಹಿಡಿದು ಸೌತ್ವರೆಗೆ ಎಲ್ಲ ಕಡೆ ಉಪ್ಪು ಮತ್ತು ಮಸಿಯಲ್ಲೇ ಉಜ್ತಾ ಇದ್ದರು. ವಿದೇಶಿ ಕಂಪನಿಗಳು ಬಂದ ನಂತರ ಕೆಲವು ಹಲ್ಲುಜ್ಜುವಂಥ ಪೇಸ್ಟ್ ಕಂಪನಿಗಳು ಹೇಳಲಿಕ್ಕೆ ಶುರು ಮಾಡಿತ್ತು, ಭಾರತೀಯರಿಗೆ ಹಲ್ಲು ಉಜ್ಜಲಿಕ್ಕೆ ಗೊತ್ತಿಲ್ಲ, ಅವರು ಉಪ್ಪು ಮತ್ತು ಮಸಿಯಲ್ಲಿ ಹಲ್ಲುಜ್ಜುತ್ತಾ ಇದ್ದಾರೆ ಅಂತ ಹೇಳಿದರು ಅವರು. ಆ್ಯಕ್ಚುಲಿ ನಮ್ಮದು ಸೈನ್ಸ್ ಇತ್ತು, ಅವರಿಗೆ ಅದು ಗೊತ್ತಿರಲಿಲ್ಲ, ಅಥವಾ ಗೊತ್ತಿದ್ದು ನಮ್ಮನ್ನು ಮಂಗ ಮಾಡಿರ್ಬೋದು, ಅದು ಗೊತ್ತಿಲ್ಲ ನಮಗೆ. ಆದರೆ ಉಪ್ಪು ಮತ್ತು ಮಸಿ ತುಂಬ ಬ್ಯಾಕ್ಟೀರಿಯಾಗಳನ್ನು, ಚಾರ್ಕೋಲ್ ಏನಿದೆ ಅದು ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡ್ತದೆ. ಉಪ್ಪು ಹಾಗೆ ಮಾಡ್ತದೆ. ನೀವು ಏನಾದರೂ ಲಾಂಗ್ ಟೈಮ್ ಇಡಬೇಕಾದ್ರೆ ಉಪ್ಪಿನಕಾಯಿಯಲ್ಲಿ ಅದು ಉಪ್ಪಲ್ಲೇ ಆಗ್ತದೆ, ಅಥವಾ ಬೇರೆ ಏನಾದರೂ, ಈಗ ನೀವು ವಾಟರ್ ಫಿಲ್ಟ್ರಲ್ಲಿ ಅದರಲ್ಲೆಲ್ಲ ಮಸಿ ಇರ್ತದೆ, ಅದು ಬ್ಯಾಕ್ಟೀರಿಯಾ ಕ್ರಿಯೇಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗೆ ಇದು 2 ಉತ್ತಮವಾದಂಥ ವಸ್ತು. ಅದಕ್ಕೆ ಒಂದಷ್ಟು ಗಿಡಮೂಲಿಕೆಗಳು ಹಾಕಿದರೆ ಇನ್ನೂ ಉತ್ತಮ. ಕೆಲವರು ಬೇವಿನ ಕಡ್ಡಿಯಲ್ಲಿ ಅಥವಾ ಬೇರೆ ಬೇರೆ ಕಡ್ಡಿಗಳಲ್ಲಿ ಉಜ್ತಾ ಇದ್ದರು. ಶಾಸ್ತ್ರದಲ್ಲಿ ಅನೇಕ ಕಡ್ಡಿಗಳ ಬಗ್ಗೆ ವರ್ಣನೆ ಇದೆ.
ಆದರೆ ನಾವು ಬರ್ತಾ 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 ಈ ಕೆಮಿಕಲ್ಸ್ ಪೇಸ್ಟ್ಗಳನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನೋಡಿ, ನಾವು ನಾಲಿಗೆ ರಸೇಂದ್ರಿಯ. ನೀವು ನಾಲಿಗೆಯಲ್ಲಿ ಏನು ಇಟ್ಟರು ಇಡೀ ಶರೀರಕ್ಕೆ ಅದರ ರಿಯಾಕ್ಷನ್ ಆಗ್ತದೆ. ಈಗ ಉದಾಹರಣೆಗೆ ಉಪ್ಪನ್ನು ನಾಲಿಗೆಯಲ್ಲಿ ಇಟ್ಟರೆ, ಕೈಯಲ್ಲಿಟ್ಟರೆ ಏನಾಗುವುದಿಲ್ಲ, ಉಪ್ಪು ನಾಲಿಗೆಯಲ್ಲಿಟ್ಟರೆ ಇಡೀ ಶರೀರ ಕಂಪನ ಆಗ್ತದೆ. ಹಾಗೆ ಖಾರವನ್ನು ನೀವು ನಾಲಿಗೆಯಲ್ಲಿಟ್ಟರೆ ಇಡೀ ಶರೀರ ಕಂಪನ ಆಗ್ತದೆ. ಸಿಹಿಯನ್ನು ಇಟ್ಟರೆ ಇಡೀ ಶರೀರ ಆನಂದ ಆಗ್ತದೆ. ಹಾಗೆ ವಿಷವನ್ನು ಇಟ್ಟರೆ ಇಡೀ ಶರೀರ ಸತ್ತು ಹೋಗ್ತದೆ. ಹಾಗೆ ಬೇರೆ ಬೇರೆ ರಸೇಂದ್ರಿಯಗಳು, ಈ ರಸೇಂದ್ರಿಯ ಅಂತ ಹೇಳ್ತೇವೆ ನಾಲಿಗೆ. ಅದರಲ್ಲಿ ನಾವು ಬೆಳಿಗ್ಗೆ ಎದ್ದು ಕೆಮಿಕಲ್ಸನ್ನು ಯೂಸ್ ಮಾಡ್ತೇವೆ. ಇದು ಇಡೀ ಶರೀರಕ್ಕೆ ಒಳ್ಳೆಯದಲ್ಲ. ಅದರ ಬದಲು ನಾವು ಇಂಥ ದಂತಮಂಜನಗಳು, ಈಗ ಕಂಪನಿಗಳೇ ಹೇಳಲಿಕ್ಕೆ ಶುರುವಾಯಿತು, ನಿಮ್ಮ ಕಾಲ್ಗೇಟಲ್ಲಿ ಉಪ್ಪು ಇದೆಯಾ, ಅಥವಾ ಬೇರೆ ಬೇರೆ ಕಂಪನಿಗಳು ಈಗ ಹೇಳಲಿಕ್ಕೆ ಶುರು ಮಾಡಿದೆ. ಅಂದರೆ ಉಪ್ಪು ಅದರಲ್ಲಿ ಹಾಕೋದ ಬದಲು ನೀವು ಡೈರೆಕ್ಟ್ ಇದರಲ್ಲಿ ತೊಳೆಯಬಹುದು ಅಲ್ವಾ. ಹಾಗೆ ಇಂಥ ಏನು ಹೇಳ್ತಾರೆ, ಈ ದಂತಮಂಜನ ಇರಲಿ, ಈ ದಂತಮಂಜನವನ್ನು ನೀವು ಡೈಲಿ ಯೂಸ್ ಮಾಡಿದರೆ ನಾವು ಗ್ಯಾರಂಟಿ ಕೊಡ್ತೇವೆ, ಯಾವುದೇ ಪ್ರಕಾರದ ಹಲ್ಲು ನೋವು ಇರಲಿ, ಕ್ಯಾವಿಟಿ ಇರಲಿ. ನಮ್ಮಲ್ಲಿ ಇದರ ಒಟ್ಟಿಗೆ ಇನ್ನೊಂದು ಲಿಕ್ವಿಡ್ ಇದೆ. ಆ ಲಿಕ್ವಿಡ್ ಹೇಗೆ ಅಂತ ಹೇಳಿದರೆ, ಇದನ್ನು ನೀವು ಇದನ್ನು ನೀವು ಒಸಡು ಅಂದರೆ ಹಲ್ಲಿನ ಬುಡಕ್ಕೆ ನೀವು ಹಾಕಿ ಇದನ್ನು ಮಸಾಜ್ ಮಾಡಿದರೆ ಡೈಲಿ ನಿಮಗೆ ಯಾವುದೇ ಹಲ್ಲಿನ ತೊಂದರೆಗಳು ಬರುವುದಿಲ್ಲ. ಡೈಲಿ 2 ಹೊತ್ತು ಬೆರಳಲ್ಲಿ ಹಲ್ಲು ಉಜ್ಜಿ ಬ್ರಷಲ್ಲಿ ಮೆಲ್ಲ ಉಜ್ಜ್ಬೋದು. ಅದರ ಒಟ್ಟಿಗೆ ಕೈಯಲ್ಲಿ ಉಜ್ಜ್ಬೋದು 2 ಸಲ. ಮತ್ತು ಆ ಉಜ್ಜಿದ ನಂತರ ಎಲ್ಲ ತೊಳೆದ ನಂತರ ಇದನ್ನು ಬಾಯಿಗೆ ಹಾಕಿ ಒಸಡು ಏನಿದೆ ಅದಕ್ಕೆ ಮಸಾಜ್ ಮಾಡಬೇಕು. ಆಗ ರಕ್ತದ ಸಂಚಾರ ಆಗ್ತದೆ. ಇದೊಂದು ಎಣ್ಣೆ, ದಂತರಕ್ಷ ಆಯಿಲ್ ಅಂತ ಇದೆ. ಅದನ್ನು ನೀವು ಅಲ್ಲಿ ಉಜ್ಜಿದಾಗ ನಿಮಗೆ ಒಳ್ಳೆಯ ಒಂದು ಫೀಲಿಂಗ್ ಆಗ್ತದೆ, ಗುಡ್ ಫೀಲಿಂಗ್ ಆಗ್ತದೆ. ಅಲ್ಲೂ ಗಟ್ಟಿ ಆಗ್ತದೆ, ಕ್ಯಾಲ್ಸಿಯಮ್ಮು ಇದೆ ಅದರಲ್ಲಿ. ಅದರಿಂದ ಇದು ಹೊಟ್ಟೆಯ ಒಳಗಡೆ ಹೋದರೆ ಏನು ಪ್ರಾಬ್ಲಮ್ಸ್ ಇಲ್ಲ, ಶರೀರದ ಒಳಗೆ ಹೋದರೂ ಏನು ಪ್ರಾಬ್ಲಮ್ಸ್ ಇಲ್ಲ. ಆದ್ದರಿಂದ ಇದು ಯಾವುದೇ ಎಲ್ಲ ದೃಷ್ಟಿಯಲ್ಲಿ ಸೇಫ್ಟಿ. ಇದು ಔಷಧಿ ಅಲ್ಲ, ಡೈಲಿ ಯೂಸ್ ಮಾಡುವಂಥ ವಸ್ತು. ನೀವೆಲ್ಲರೂ ಇಂಥ ಈ ದಿನಬಳಕೆ ವಸ್ತುಗಳನ್ನು ಬಳಸಿ.